ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆ ದೇಶದಲ್ಲಿ ಮತ್ತೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ಬೆಲೆ ಮತ್ತೆ ಹೆಚ್ಚಳ ಆಗ್ತಾ ಇದೆ. ಜನರ ಜೇಬಿಗೆ ಕತ್ತರಿ ಹಾಕೋ ಕೆಲಸ ಕೇಂದ್ರ ಮಾಡ್ತಾ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಮರ್ಷಿಯಲ್ ಸಿಲಿಂಡರ್ ಮತ್ತೆ ದುಬಾರಿ. ಪ್ರತಿ ಸಿಲಿಂಡರ್ ಮೇಲೆ 46 ರೂಪಾಯಿ ಏರಿಕೆ. ಹೌದು, ವಾಣಿಜ್ಯ ಬಳಕೆ ಸಿಲಿಂಡರ್ ಪರಿಷ್ಕೃತ ದರ ಇಂದಿನಿಂದಲೇ ಅಸ್ತಿತ್ವಕ್ಕೆ ಬಂದಿದೆ. ಈ ಪರಿಷ್ಕರಣೆಯೊಂದಿಗೆ ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ರಿಟೇಲ್ ದರ 3,198 ರೂಪಾಯಿಗೆ ಏರಿಕೆ ಆಗಿದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧದಿಂದ ಕಳೆದ 3 ತಿಂಗಳಲ್ಲಿ 19 ಕೆಜಿಯ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಒಟ್ಟು 1,338 ರೂಪಾಯಿ ದರ ಏರಿಕೆಯಾಗಿದೆ. ಇತ್ತ ಇಂದಿನಿಂದ ಮತ್ತೆ 46 ರೂಪಾಯಿ ಏರಿಕೆ ಮೂಲಕ ಕಳೆದ ತಿಂಗಳು 3,152 ರೂಪಾಯಿ ಇದ್ದ ಕಮರ್ಷಿಯಲ್ ಸಿಲಿಂಡರ್ ಇಂದಿನಿಂದ ಬೆಂಗಳೂರಿನಲ್ಲಿ 3,198 ರೂಪಾಯಿಗೆ ಮಾರಾಟ ಆಗಲಿದೆ. ಜನವರಿಯಿಂದ ಜೂನ್ವರೆಗೆ ಏರಿಕೆಯಾಗಿರುವ ಕಮರ್ಷಿಯಲ್ ಸಿಲಿಂಡರ್ ದರವನ್ನು ನೋಡೋದಾದರೆ, ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಜನವರಿಯಲ್ಲಿ 19 ಕೆಜಿಯ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 1,765.5 ಸಾವಿರ ರೂಪಾಯಿ ಇತ್ತು. ಫೆಬ್ರವರಿಯಲ್ಲಿ 50 ರೂಪಾಯಿ ಏರಿಕೆ ಮೂಲಕ 1,815 ರೂಪಾಯಿಗೆ ಜಂಪ್ ಆಗಿದೆ. ಮಾರ್ಚ್ನಲ್ಲಿ 2 ಬಾರಿ ದರ ಏರಿಕೆ, ಮೊದಲು 30 ರೂಪಾಯಿ, ಎರಡನೇ ಬಾರಿ 114 ರೂಪಾಯಿ ಜಂಪ್ ಮಾಡಲಾಗಿದೆ. ಆ ಮೂಲಕ 1,959 ರೂಪಾಯಿ ಏರಿಕೆ ಆಯಿತು. ಏಪ್ರಿಲಲ್ಲಿ 203 ರೂಪಾಯಿ ಏರಿಕೆಯ ಮೂಲಕ 2,162 ರೂಪಾಯಿ ಹೆಚ್ಚಳ ಆಗಿದೆ. ಮೇ ತಿಂಗಳಿನಲ್ಲಿ ಏಕಾಏಕಿ 991 ರೂಪಾಯಿ ಏರಿಕೆ, ಆ ಮೂಲಕ 3,153 ರೂಪಾಯಿ ಹೆಚ್ಚಳ ಆಗಿದೆ. ಜೂನ್ 1ರಂದು 46 ರೂಪಾಯಿ ಏರಿಕೆ ಮೂಲಕ ಪ್ರತಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ 3,199 ರೂಪಾಯಿ ಏರಿಕೆ ಆಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡಿರುವ ಹೋಟೆಲ್ ಮಾಲೀಕರು, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಗ್ರಾಹಕರ ಮೇಲೆ ಹೊರೆ ಬೀಳುತ್ತೆ. ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡುವ ಮೂಲಕ ಗ್ರಾಹಕರ ಮೇಲೆ ಹೊರೆ ಕಡಿಮೆ ಮಾಡಬೇಕು. ದರ ಏರಿಕೆ ಮಾಡೋದು ಬಿಟ್ಟು ಹೋಟೆಲ್ನವರಿಗೆ ಬೇರೆ ದಾರಿ ಇಲ್ಲ. 2 ಇಡ್ಲಿ ತಿನ್ನುವ ಬದಲಿಗೆ 1 ಇಡ್ಲಿ ತಿನ್ನಬೇಕಾಗತ್ತೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಿಂದ ಹೋಟೆಲ್ನವರಿಗೆ ತೊಂದರೆ ಆಗುತ್ತೆ. ಒಟ್ನಲ್ಲಿ ಇರಾನ್ ಮೇಲಿನ ಯುದ್ಧಕ್ಕೆ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿದೆ. ಅದರ ಯುದ್ಧದ ಎಫೆಕ್ಟ್ನಿಂದ ಕಮರ್ಷಿಯಲ್ ಸಿಲಿಂಡರ್ ದರ ನಿರಂತರವಾಗಿ ಏರಿಕೆ ಆಗ್ತಾನೆ ಇದ್ದು, ಇದಕ್ಕೆ ಹೋಟೆಲ್ ಮಾಲೀಕರು ಸೇರಿ ಜನ ಕೆಂಡ ಕಾರ್ತಿರೋದಂತೂ ಸುಳ್ಳಲ್ಲ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.